ಫ್ರೆಂಡ್ಸ್ ನಮಸ್ತೆ, ನಾನು ನಿಮ್ಮ ಎಕೆ ಬಿಜಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹಾಗೆ ಇವಾಗ ಸಮ್ಮರ್ ಸ್ಪೆಷಲ್ ಮ್ಯಾಂಗೋ ಫ್ರೂಟ್ ಸೂಪರಾಗಿರುತ್ತೆ. ಬಟ್ ಅದನ್ನು ಯಾವ ಥರ ನಾವು ಬಳಸ್ಕೋಬೋದು ನೋಡಿ. ನಾನು ಮಾಡಿರೋದು ಸೀಕರಣೆ ಅಥವಾ ರಸಾಯನ ಮ್ಯಾಂಗೋ ಸೂಪರಾಗಿರುತ್ತೆ. ಚಪಾತಿ, ರೊಟ್ಟಿ, ದೋಸೆ, ಹೋಳಿಗೆ ಎಲ್ಲರಿಗೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ, ಸೂಪರಾಗಿರುತ್ತೆ. ಇದು ಹೇಗೆ ಮಾಡುವ? ಮೊದಲಿಗೆ ಮ್ಯಾಂಗೋ ತೊಗೊಳ್ಳಿ, ಅದನ್ನು ಸಹ ಒನ್ ಡೇ ಬಿಫೋರೇ ನೀರಲ್ಲಿ ನೆನೆಹಾಕಿ ಯೂಸ್ ಮಾಡೋದ್ರಿಂದ ಹೀಟ್ ಕಂಟ್ರೋಲ್ ಆಗುತ್ತೆ, ಬೇದಿ ಆಗಲ್ಲ, ಹೀಟ್ ಅನಿಸಲ್ಲ ಬಾಡಿಗೆ. ಈ ಥರ ಯೂಸ್ ಮಾಡಿ. ನೋಡಿ, ಈ ಥರ ಮ್ಯಾಂಗೋನ ಸ್ಲೈಸಾಗಿ ಕಟ್ ಮಾಡಿ ಸಕ್ಕತ್ತಾಗಿರುತ್ತೆ ಟೇಸ್ಟು. ನಾನೀಗ 2 ಟೈಪ್ಸ್ ಆಗಿ ಹೆಚ್ಚು ಥರ ತೋರಿಸ್ತೀನಿ. ಲಿಕ್ವಿಡು ಆಗುತ್ತೆ ಪ್ಲಸ್ ಸಾಲಿಡು, ಎರಡೂ ಥರ ಇರುತ್ತೆ. ಚೆನ್ನಾಗಿರುತ್ತೆ ಟೇಸ್ಟ್. ಈ ಥರ ಮಾಡಿ ನಾನು ಮಾಡ್ದಂಗೆ ಮಾಡಿದ್ರೆ ಮತ್ತೆ ಪುನಃ ತಿನ್ನಬೇಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ ನಾನು ಮಾಡೋ ಥರ ಮಾಡಿದ್ರೆ. ನೋಡಿ, ಇವಾಗ ಸೆಕೆಂಡ್ ಟೈಮು ಇದನ್ನು ಸಹ ಈ ಥರ ಒಳಗೆ ಮೆತ್ತಗೆ ಮಾಡಿಬಿಟ್ಟು ರಸ ತೆಗೆದ್ರೆ ಇದು ಸಹ ಕೆನೆ ಗಡ್ಡೆ ಬರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟ್ ಸಖತ್ತಾಗಿರುತ್ತೆ. ಈ ಥರ 2 ಟೈಪ್ಸ್ ಮಾಡಿ ಸಖತ್ತಾಗಿರುತ್ತೆ. 2 ಹಣ್ಣು ಆ ಥರ ಮಾಡಿ, 1 ಹಣ್ಣು ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ, ಸಖತ್ ಟೇಸ್ಟ್ ಬರುತ್ತೆ. ಈ ಥರ ಎಲ್ಲ ತೊಗೊಳ್ಳಿ. ನಾನು ಒಂದು 4 ಹಣ್ಣು ತೊಗೊಂಡಿದ್ದೀನಿ. 4 ಹಣ್ಣು, ಒಂದು ಟೂನ ಸ್ಲೈಸಾಗಿ ಕಟ್ ಮಾಡಿ, ಇನ್ನು ಟೂನ ಈ ಥರ ಮಾಡ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ತುಂಬ ಸಿಹಿ ನಾನು ತೊಗೊಂಡಿರೋ ಮ್ಯಾಂಗೋ, ಹಾಗಾಗಿ 4 ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಚಪಾತಿಗೆ ಅಂತೇಳಿ. ಇವಾಗ ನೆಕ್ಸ್ಟ್ ನೋಡಿ ಎಲ್ಲ ಆಗಿದೆ. ಈ ಥರ ಸೌಟಲ್ಲೇ ನಾನು ಗಡ್ಡೆ ಬರೋದನ್ನ ಸ್ವಲ್ಪ ಇದು ಮಾಡ್ತಾಯಿದ್ದೀನಿ. ಇವಾಗ ನೆಕ್ಸ್ಟು ಇದು ಹೆಚ್ಚಿ ಎಲ್ಲ ರೆಡಿ ಆಗಿದೆ. ಈಗ ನೆಕ್ಸ್ಟು 4 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ಏನಕ್ಕಂದರೆ ಹಣ್ಣು ತುಂಬ ಸ್ವೀಟ್ ಇದೆ, ಹಾಗಾಗಿ ಇದು ಹಾಲು ಹಾಕ್ತೀವಂತ ಹೇಳಿ ಸ್ವಲ್ಪ ಸ್ವೀಟ್ ಬರಲಿ ಅಂತ ಹಾಕ್ತೀವಿ ಅಷ್ಟೇ. ನೆಕ್ಸ್ಟು ಕಾಯಿಸಿದ ಹಾಲು ಅರ್ಧ ಲೋಟ. ನೆಕ್ಸ್ಟ್ ಏಲಕ್ಕಿ ಪುಡಿ, ಇನ್ನು ಚೆನ್ನಾಗಿ ಕಲಸಿ ಚಪಾತಿ 1/2 ಅವರ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಮಾಡಿ, ಯಾಕಂದ್ರೆ ಸಕ್ಕರೆ ಸಹ ಕರಗೋಗ್ಬಿಡುತ್ತೆ ಚಪಾತಿ ಉದ್ದಿ ರೆಡಿ ಮಾಡೋಷ್ಟೊತ್ತಿಗೆ. ಈಗ ಸೂಪರಾಗಿ ಮ್ಯಾಂಗೋ ರಸಾಯನ ಅಥವಾ ಸೀಕರಣೆ ಮಾಡಿದ್ದೀವಿ. ನೋಡಿ ಎಷ್ಟು ಚೆಂದ ಇದೆ ನೋಡಿ. ಗಡ್ಡೆನೂ ಬರುತ್ತೆ, ಲಿಕ್ವಿಡು ಬರುತ್ತೆ, ಎರಡೂ ಇರಬೇಕು ಈ ಥರ. ಇದನ್ನು ಈಗ ನೆಕ್ಸ್ಟ್ ಒಂದು ಪ್ಲೇಟಿಗೆ ಸರ್ವ್ ಮಾಡುವ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಹೀಗೆ. Thank you for watching this video. Thank you all.